ಹಾಲು ಕುಡಿಸ್ಲಿಲ್ಲ ಅಂದರೆ ಅಮ್ಮ್ಯಾ ಅಮ್ಮ್ಯಾ ಹೆಂಗೆ ಕುತ್ಕೋತದ ನೋಡ್ರಿ. ಏನು ನಮ್ಮನ್ನ ಏನೋ ಮಾಡ್ತಾವಳು ಇವಳು. ಏನು ಏನು ನೋಡಿ, ಇಲ್ಲಿ ನೀನು ಕಾಣಿಸ್ತಾ ಇದ್ದಿ ಗೇಟ್ ಹತ್ರ ಪಟ್ಟಿಸ್ಬಿಟ್ರೆ ಬಂದ್ಬಿಡ್ತದೆ ಬಾಕ್ ಹತ್ರ ನಿಂತ್ಕೋಕೆ. ಈ ಥರ ಕುಡಿಸಿದ್ರೆ ಕರುಗಳು ಚೆನ್ನಾಗಿ ಆಗ್ತದೆ. ಡ್ರೈ ತಿಂಡಿ ಕೊಡ. ನಮಸ್ತೆ ಎಲ್ಲರಿಗೂ, ಅಂತ ಮಯೂರಿ ವಿಲೇಜರ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ನಾನು ನೋಡ್ಬೋದು, ನಾವು ಬಂದಿದ್ದು ನಾಲ್ಕೂವರೆಗೆ ಬಂದ್ವಿ. ನಾನೆಲ್ಲ ನೀರು ಹೊಡೆದು ಇಟ್ಟಿದ್ದೀನಿ. ಹಸುಗಳಿಗೆಲ್ಲ ಹಾಲು ಕರಿಯೋಕೆ ಹಾಕ್ತಿದ್ದೆ. ನೋಡ್ಬೋದು ಹಾಲು ಕರಿಯೋಕೆ ಹಾಕಂತೆ. ಸೊ ನಮ್ಮ ಮನೆಯವರು ನಾನು ತೊಳಿತೀನಿ, ನೀವು ಕರ್ಕೊಳ್ಳಿ ಹಾಲ ಅಂದರೆ ನಾನೇ ತೊಳಿತೀನಿ ಬೇಡ ಅಂತ ತೊಳಿತವ್ರು. ನಮ್ಮ ಮನೆಯವ್ರಿಗೆ ನೀಟಾಗಿ ನೀಟಾಗಿ ತೊಳಿಬೇಕು ಅಂತ. ನಾನು ನೀಟಾಗಿ ತೊಳಿಯಲ್ಲ ಅಂತಲ್ಲ, ನಾನು ನೀಟಾಗಿ ತೊಳಿತೀನಿ ಅಂದರೆ ಅವ್ರಿಗೆ ಸಮಾಧಾನ ಆಗ್ತದೆ. ಅವರೇ ತೊಳಿಯೋದು ಸಮಾಧಾನ ಆಗುತ್ತೆ. ಅದಕ್ಕೆ ಅಮ್ಮನವ್ರು ಯಾವಾಗಲೂ ಪುಸ್ತಕ ಮನಿಕತೆ ಹಾಕ್ತಾರೆ. ಸೊ ಇವತ್ತಿನ ದಿನಚರಿಯಲ್ಲಿ ನಮ್ಮ ಹಸುಗಳದ್ದು ದರ್ಬಾರ್ ನೋಡೋಣ. ಏನು ಏನು ತಲೆ ಮೇಲೆ ಗಲೀಜು ಹೆಂಗೆ ಮಾಡ್ಕೊಂಡು ಕಪ್ಪೆ ಹಾಲು ಕರಿಕ್ ಹಾಕ್ಬಿಟ್ಟು ಕೆಲಸಗಳು ತುಂಬ ಇದೆ. ನಮ್ಮ ಅವನ ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂದರು ನಮ್ಮ ಮನೆಯವರು. ಅದಕ್ಕೆ ವಾವ್ ಹಾಕನೇ ನಾನು ಹೋಗ್ತೀನಿ ತೊಳಿಯೋಕ್ಕೆ. ಅವ್ರು ಹಾಕೊತಾರೆ. ಹಾಲು ಕರ್ಗಾನು ಸಿಗ್ತೀನಿ ಫ್ರೆಂಡ್ಸ್. ನಮ್ಮ ಕರುಗೆ ಹಾಕಿಬಿಟ್ಟು ನಮ್ಮ ಕರು ಏನು ಮಾಡ್ತಾರೆ ಅಂತ ನಿಮ್ಗೆ ಜೊತೆ ಶೇರ್ ಮಾಡ್ಕೊತೀನಿ. ಬಿಡಕ್ಕೆ ನೋಡಿ ಫ್ರೆಂಡ್ಸ್, ಈಗ ಹೆಂಗಾಗಿದೆ. ಇನ್ನು 3 ವರ್ಷ ನಾನು ಅಷ್ಟೇ ಕರೆದಿರೋದು. ಗಲಾಟೆ ಎಲ್ಲ ಆಯ್ತು. ಈಗ ಹಾಕೋರು ಕರೀತಾವೆ. ನಮ್ಮ ಮಕ್ಕಳು ನೋಡ್ತಾವೆ, ಏನು ನಮ್ಮನ್ನ ಏನೋ ಮಾಡ್ತಾವೆ ಇವಳು ನೋಡ್ತಾವೆ. ಸರಿ ಕೂತ್ಕೊಂಡು ಬಟ್ಟಿಗೆಲ್ಲ ಎತ್ಕೊಂಡೋಗಿ ತೊಳಿಬೇಕು. ಇನ್ನು ನಮ್ಮ ಕೆಲಸ ಇವೆಲ್ಲ ಎತ್ಕೊಂಡೋಗಿ ತೊಳೆದು ಎತ್ತಿಟ್ರೆ ತಿಂಡಿ ತರೋಯ್ತದೆ. ಏನೋ ನೋಡಿ ಅವಳು ನೋಡಿ ಏನು ನೋಡ್ತಾ ಏನವ ಏನು ನೋಡ್ತಾ ಇದೆಯಲ್ಲ. ನೋಡಿ ಇಲ್ಲಿ ನೀನು ಕಾಣಿಸ್ತಾ ಇದೆಯಾ ಇದು ನಮ್ಮ ಪುಳ್ಳಿ ಇವಳು. ಮಸ್ತಾಗಿ ತಂದಿರೋದು. ಏನು ನನಗೆ ಗುದ್ದು ಬಂದಿದ್ದು. ಈ ಗುದ್ದು ನೋಡುವ ಬೆಳಗ್ಗೆ 6:10 ಆಗಿದೆ. ಇನ್ನು ಅರ್ಧ ಗಂಟೆ ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗ್ಬೇಕು. ಟಿಫನ್ ಮಾಡಬೇಕು ಮಕ್ಕಳಿಗೆ. ಬಕೆಟ್ ಎತ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ತಿಂಡಿ ಹಾಕ್ತಾರೆ ಅಂತ ನೋಡ್ತಾವ್ರಿ. ಇನ್ನು ನಂಗೆ ಡಿಫ್ರೆಂಟಾಗಿ ತಿಂಡಿ ಹಾಕ್ಬೋದಿನ್ನ ಅಂತ ನೋಡ್ತಾವ್ರಿ. ಸಾಯಂಕಾಲ ಹಾಕ್ತೀನಿ. ಸಾಯಂಕಾಲ ಇದು ನೋಡಿ ಕುಳ್ಳಿ ತಿನ್ನಲಿಲ್ಲ ಪೀಡ್ಸ. ತಿನ್ಕವ ನೀನು, ತಿನ್ಕತಿ ಕಣ, ತಿನ್ಕೋ ತಿನ್ಕತೀನಿ.
ತೊಳ್ಕೊಂಬಿಡೋಣ ಬನ್ನಿ ಫ್ರೆಂಡ್ಸ್. ತೊಳ್ಕೊಂಬಿಟ್ರೆ ನನಗೂ ಈಸಿ ಆಗುತ್ತೆ. ಚೆನ್ನಾಗಿ ಬೆಳಕಾಗೋಯ್ತು ಫ್ರೆಂಡ್ಸ್. ಸೂರ್ಯ ಉಡ್ಲಿನ ಲೈಟ್ಗಳೆಲ್ಲ ಆಫ್ ಮಾಡ್ತೀನಿ. ಮಾಡಿ ಮರಿಗೇನೆ ಹಾಲು ಕುಡಿಸ್ಬೇಕು. ಹಾಲು ಕುಡಿಸೋಕ್ಕೆ ಹೋಗ್ತಾ ಇದ್ದೀನಿ. ಬಿದ್ದಿದೆ ಹಾಲು ಲೈಟ್ ಆಫ್ ಆಗಬೇಕು. ಯಾಕೋ ಹಾಕಿಸ್ತಿತ್ತು, ಬೆಳಗ್ಗೆನೇ ಹಾಕ್ಲಿಕ್ಕೆ ಬರ್ತಾಯಿತ್ತು ಫ್ರೆಂಡ್ಸ್. ಯಾಕೆ ಅಂತ ಗೊತ್ತಿಲ್ಲ. ಏನೋ ಆಗ್ತಾಳೆ ದೋಡ್ ಬಂದಿರೋದ, ಏನೋ ಆಗ್ತಾವಳ ನನಗೆ ಅಂತ. ಅಯ್ಯೋ ನನ್ನ ಕರು ಇರೋದೆ ಅಲ್ಲೋಗಿ ಮನಗದೆ, ಅಲ್ಲೋಗಿ ಮನಗೋಳು. ಕರಿ ಯಾಕೆ ಹಿಂಗೆ ಮನ್ಬಿಟ್ಟವನಲ್ಲ, ಎದ್ದಿರುವ ತಡೀರಿ ನೋಡ್ಕೊಬರ್ತೀನಿ. ಹಾಂ ಎದ್ದ. ಮನಿಕೋ ಮನಿಕೋ, ಇನ್ನೂ ನಿಮಗೆ ಬೆಳಕಾಗಿಲ್ಲ, ಮನಿಕೋ. ತೆಂಗಿನ ಮರ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಜೇನು ಕಟ್ತವೆ. ತೆಂಗಿನ ಮರೆಲ್ಲ ಜೇನು ಕಟ್ತವೆ, ಉದುರಿಸ್ತವೆ ನೋಡಿ. ಅದಕ್ಕೆ ಟೈಮ್ ಹೋಗೋದಲ್ಲ. ಇಲ್ಲಿ ನೋಡಿ ಬಂದು ಗೇಟ್ ಹತ್ರ ಹೆಂಗೆ ನಿಂತಿದ್ದಾವೆ. ಏಯ್ ಇಲ್ಲಿ ಹಾಲ ಬೇಕವ? ತಾಲ ಎಲ್ಲಿ? ಟೈಮ್ ಹೋಗೋದಲ್ಲ, ತೋರಿಸ್ತೀನಿ ರೀ ಒಂದು ನಿಮಿಷ. ಏನು ಮಾಡ್ತಿದೀಯ? ನಡಿ ನಡಿ ನಡಿ, ಆಚೆ ನಡಿ. ಏನಿದು? ಸುಂದ್ರಿ ಸುಂದ್ರಿ ಇದು. ಹೊಟ್ಟಸ್ಬಿಟ್ರೆ ಬಂದ್ಬಿಡ್ತದೆ ಬಾಕ್ ಹತ್ರ ನಿಂತ್ಕೋಕೆ. ಕುಡಿ ಮಗಳೇ. ಸೊ ನಾವು ಇದಕ್ಕೆ 2 ಲೀಟ್ರಷ್ಟು, ಅಂದರೆ ಈಗ ಒಂದು ವಾರ ಆಯ್ತಲ್ವಾ, ಸ್ವಲ್ಪ ಒಂದು 1/4 ಲೀಟ್ರಷ್ಟು ನೀರು ಹಾಕ್ತೀನಿ. ಮಿಕ್ಕಿದೆಲ್ಲ ಹಾಲು ಹಾಕ್ತೀನಿ. 1.5 ಅಷ್ಟು ಹಾಲು ಕುಡಿಸ್ತೀನಿ. ಹೆಣ್ಗರ ಅಲ್ವಾ ಅಂತ ಫಸ್ಟ್ ಗಿಣ್ಣಾಲೆಲ್ಲ ಚೆನ್ನಾಗಿ ಕುಡಿಸ್ತೀನಿ. ಫಸ್ಟ್ ಗಿಣ್ಣಾಲ್ಗೆ ಒಂದು ಸ್ವಲ್ಪ ನೀರು ಹಾಕಲ್ಲ. ಒಂದು ಕರೆಕ್ಟಾಗಿ ಒಂದು 5 ದಿವಸನಾದರೂ ಗಿಣ್ಣಾಲು ನೀರು ಹಾಕ್ತೇನೆ ಕುಡಿಸ್ಬೇಕು. ಅದು ಹೆಲ್ದಿಯಾಗಿ ಇರುತ್ತಂತೆ. ಹಂಗಾಗಿ ನನಗೆ ಹೇಳ್ಕೊಟ್ಟಿದ್ದು ಒಬ್ಬರು, ಈ ಥರ ಕುಡಿಸಿದ್ರೆ ಕರುಗಳು ಚೆನ್ನಾಗಿ ಆಗ್ತವೆ ಅಂತ. ಸೊ ನಾವು ಅದೇ ಪ್ರೊಸೀಜರ್ ಮಾಡ್ತೀವಿ. ಮತ್ತು ಏನು ಮಾಡ್ತೀವಿ ಅಂದರೆ, ಈಗ ಇನ್ನೊಂದು 15 ದಿವಸ ಹಾಲು ಕುಡಿಸಾದ್ಮೇಲೆ ಸ್ವಲ್ಪ ಡ್ರೈ ತಿಂಡಿ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಅದು ರಿಕವರ್ ಚೆನ್ನಾಗಿ ಡೈಜೆಷನ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಚೆನ್ನಾಗಿ ಕರು ಬೆಳೆಯೋಕ್ಕೆ ಸಾಧ್ಯ ಆಯ್ತದೆ. ಹಾಗಾಗಿ ಇವ್ಳಿಗೆ ಇದು ಸಾಲಲ್ಲ, ಇನ್ನೂ ಬೇಕು ಅಂತಾಳೆ. ಇನ್ನೂ ಬೇಕು ಅಂತಾಳೆ, ಇದು ಸಾಲಲ್ಲ ಅವಳಿಗೆ. ಕುಡಿ ಮಗಳೇ. ಹಾಲು ಅಲ್ಲಾಡಿಸ್ಕೊಂಡು ಫ್ರೀಯಾಗಿ ಕುಡ್ಕೊಂಡು ಕರೆಕ್ಟಾಗಿ. ಏನು ಗೊತ್ತಾ, ಹಾಲು ಕರಿದ ತಕ್ಷಣನೇ ಗೊತ್ತಾಗೋಯ್ತು. ಅದಕ್ಕೆ ಏನು ಗೊತ್ತಾಗುತ್ತೋ ಗೊತ್ತಿಲ್ಲ, ಬಂದು ಇಲ್ಲಿ ನಿಂತ್ಕೊಬಿಡ್ತಾಳೆ ಗೇಟ್ ಹತ್ರ. ಹಾಲು ಹರ್ಸ್ಕೊತಾಳೆ, ಹಾಲು ಕೊಡಿ ಹಾಲು ಕೊಡಿ, ಅಮ್ಮೆ ಅಮ್ಮಿ ಅಮ್ಮಿ ಅಂತ. ಇನ್ನೂ ಬೇಕಾ ಮಗಳೇ? ಇನ್ನೂ ಬೇಕಾ? ಹಾಂ ನೋಡಿ, ಅವಾಗ ಹಾಕಿದ್ದು ನಾನು ಇನ್ನೂ ತೆಗ್ದಿಲ್ಲ ಲಿಪ್ಪೆಲ್ಲ. ಒಂದು ಸತಿ ಅವಳು ಹಾಕೊಂಡ್ಬಿಟ್ರೆ ತೆಗಿಯಲ್ಲ, ಕುಡಿಯೋ ಗಂಟ ತೆಗಿಯಲ್ಲ. ಕುಡಿತಾ ಇರ್ತಾಳೆ ನೆಮ್ಮದಿಯಾಗಿ. ನಾನೀಗ ಇದನ್ನು ಕುಡಿಸ್ಬಿಟ್ಟು ನಾನಿನ್ನು ತೋಟಕ್ಕೆ ಮನೆಗೆ ಹೋಗಿಲ್ಲ. ಆಗ 7 ಗಂಟೆ ಮೇಲೆ ಆಗೋಯ್ತು ಇವತ್ತು. ಅವರೆಲ್ಲ ಬೆಂಗಳೂರಿಗೆ ಹೋಗ್ತೀನಿ ಅಂದರು, ನಮ್ಮ ಮಾವನ ಕರ್ಕೊಂಡು. ಹಂಗಾಗಿ ಬೇಗನೆ ಬಂದ್ವಿ. ಒಬ್ಬೊಬ್ಬಳೆ ಮಾಡೋಕ್ಕಾಗಲ್ಲ ಮೇಲೆ ಅಂತ ಗುಳಿ ಎಲ್ಲ ಮಾಡಿದ್ದೀವಿ. ಇನ್ನೇನು ಕುರಿಗೆ ಆಡಿಗೆ ಮೇವು ಕಟ್ಟಿ
ನಾನು ತೊಪ್ಪೆಲ್ಲ ತುಂಬಿ ಹಸು ಆಚೆ ಕಟ್ಟಾಕ್ಬಿಟ್ರೆ ಕೆಲಸ ಮುಗಿಸ್ಕೊಂಡು ಸಾಯಂಕಾಲಕ್ಕೆ ನಾನು ಮಾಡ್ಕೊಬೋದು. ಮತ್ತು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಆಸೆ ಪಟ್ಟೆ, ಬಟ್ ಆಗಲಿಲ್ಲ. ನಮ್ಮ ಮನೆ ದೇವ್ರಿಗೆ ಗುಜ್ಜಮ್ಮನಿಗೆ ಹೋಗೋಣ ಅಂತ ಆಸೆ ಪಟ್ಟೆ, ಆಗಲಿಲ್ಲ. ಕರುಗಳನ್ನ ಏನು ಗೊತ್ತಾ ಫ್ರೆಂಡ್ಸ್, ಇನ್ನೊಂದು ಕರುಗಳನ್ನ ಸಾಕ್ಬೋದು, ಅದೇನೋ ಮೇಂಟೆನೆನ್ಸ್ ಈ ಥರ ಮೇಂಟೈನ್ ಮಾಡಬೇಕು. ಸುಮ್ಮನೆ ಈ 3 ತಿಂಗಳ ಗಂಟೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಕರು ಹಂಗೆ 2 ವರ್ಷದೊಳಗೆ ಫಲ ನಿಂತ್ಕೊಳ್ಳುತ್ತೆ. ಮತ್ತು ಕರುನೂ ಚೆನ್ನಾಗಾಗುತ್ತೆ. 3 ತಿಂಗಳು ನಾವು ಎಷ್ಟು ಚೆನ್ನಾಗಿ ಜೋಪಾನವಾಗಿ ನೋಡ್ಕೊತೀವೋ ಅದ್ರ ಮೇಲೆ ಕರು ಚೆನ್ನಾಗಾಗುತ್ತೆ ನನ್ನ ಪ್ರಕಾರ. ಯಾಕೆಂದರೆ ನಾನು ಸಾಕಿದ್ದು ಎಂದರೆ ಮತ್ತೆ ನನಗೆ ಸ್ಟಾರ್ಟಿಂಗಿಗೆ ತೋಟಕ್ಕೆ ಬಂದಾಗ ಹಸು ಸಾಕೋಕ್ಕೆ ಅಂತ ಬಂದಾಗ, ಸಾಕೋಕ್ಕೆ ಅಂತ ಏನಲ್ಲ ಕುರಿ ಸಾಕೋಕ್ಕೆ ಅಂತ ಬಂದಾಗ ನನಗೊಂದು ಕರು ಕೊಟ್ಟಿದ್ರು. ಅದು 8 ತಿಂಗಳು 9 ತಿಂಗಳು ಕರು ಆಗಿತ್ತು. ನಾನು ಬಂದು 1.5 ವರ್ಷಕ್ಕೆ ಇದು ಕರು ಆಗ್ತು. ಈಗ ರೀಸೆಂಟಾಗಿ ಕರು ಆಗ್ತು. ಅದು ಈಗ ಬಂದಿನೇ 2 ವರ್ಷ ಆಯಿತು. ಇಲ್ಲೊಂದು ಸಾಕಿದ್ನಲ್ಲ ಅದನ್ನು ಕರು ಆಗ್ತು. ನಾವು ಹೆಂಗೆ ತಿಂಡಿ ಚೆನ್ನಾಗೆಲ್ಲ ನೋಡ್ಕೊತೀವೋ ಅದ್ರ ಮೇಲೆ ಕರುಗಳು ಚೆನ್ನಾಗಾಗುತ್ತೆ. ಮಗಳೇ ಇಲ್ಲಿ ನೋಡಿ, ಇನ್ನೂ ಸಾಲಲ್ಲ ಅಂತ ಕಚ್ತಾಳೆ ಇನ್ನು ಅದಕ್ಕೂ ಊಪ್ತಾ ಇರ್ತಾಳೆ. ಪ್ರತಿ ಅದಕ್ಕೆ ಎನ್ಸೋಣ ಅಂದ ಕೊನೆ ನಾನು ಬೇಡ ಹಂಗೆ ಬಂದಿರ್ತೀನಿ ನಾನು ಎನ್ಸೋಣ ಅಂತ. ಯಾರು ಬೇಡ ಕಣಪ್ಪ, ನಮ್ಗೆ ಈಗ ಬೇಡ ಕಣಪ್ಪ ಸದ್ಯಕ್ಕೆ. ಯಾವ ಎಲೆಕ್ಷನ್ ಏನೂ ಬೇಡ. ಮುದ್ದು ಚಿನ್ನ ಇದಕ್ಕಂತೂ ಎಷ್ಟು ಬುದ್ಧಿ ಇದೆ ಅನ್ಬೇಡಿ. ಇದಕ್ಕೆ ಏನೋ ಒಂಚೂರು ಹಾಲು ಕುಡಿಸ್ಲಿಲ್ಲ ಅಂದರೆ ಅಮ್ಮ ಅಂತದೆ. ಬಾ ಇಲ್ಲಿಗೆ ಬಾ. ಬನ್ರಿ ಬೈಲಿ ಹೆಂಗೋಳು ಬತ್ತ ನೋಡಿ. ಬಾ ಇಲ್ಲಿ ಬಾ ಓಯ್ ಬಾ. ಅತ್ ಹೆಂಗೆ ಕುತ್ಕೋತದ ನೋಡ್ರಿ, ಹೆಂಗೆ ಕುತ್ಕೋತದೆ. ಓನು ಚಿನ್ನ ಚಿನ್ನಮ್ಮ ಇದು ಚಿನ್ನಮ್ಮ. ಅತ್ತ ಏನಾಯ್ತು? ಬಾ ಕುಚ್ ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಕಾಣ್ತದೆ. ಚೆಕ್ ಅಂತ ನಗೀತದೆ. ಚೆಕ್ ಅಂತ ಈಗ ನೋಡಿ ಚೆಕ್ ಅಂತ ಹೆಂಗೆ ನಗೀತದೆ. ನಾನಿದ್ರೆ ಇವಕ್ಕೆ ಏನೋ ಒಂಥರ ಸರ್ಕಸ್ ಆಡ್ದಂಗೆ. ಸರ್ಕಸ್ ಆಡ್ದಂಗೆ ನೋಡಿ, ನೋಡ್ತಾ ಇದೆ ನಾನಿದ್ದೀನಿ ಅಂತ. ನಾನು ಥರ ಇದ್ದೀನಲ್ಲ ಇಲ್ಲಿ. ಇನ್ನೊಬ್ರು ಅವರಲ್ಲ. ಅವನಮ್ಮ ಹತ್ತು ಮ್ಯಾಗೆ ಹತ್ತು ಅಂತ ತಕ್ಷಣ ಸಾಕು. ಹತ್ತು ಅಂತ ಯಾರಪ್ಪ ಅವರು? ಯಾರು ಇನ್ನೊಬ್ರು ಬಂದ್ಬಿಟ್ಟಿಲ್ಲಪ್ಪ. ಇನ್ನೊಬ್ರು ಯಾರು? ಚಿನ್ನಮ್ಮ ಇದು ಮುದ್ದು ಚಿನ್ನಮ್ಮ. ಬಾ ಇದು ಸೈಲೆಂಟ್ ಇದು ಗಿಣಿ ಇದು ಸೈಲೆಂಟ್ ಇದು ನನ್ನ ಫೇವ್ರೆಟ್. ಇದು ಏನೇನು ನೋಡೋಕ್ಕೆ ಒಂದು ಚಂದ, ಆಡೋಕ್ಕೆ ಒಂದು ಚಂದ. ಇವಳು ಆಳಲ್ಲ, ಇವಳು ಕೂಡಿಸ್ಕೊಳ್ಳಲ್ಲ. ಇವಳು ಕೆನೆ ಮೇಲೆ ಕೀಳ್ಬೇಕು. ಇವಳಿಗೆ ಕುಡಿತಾ ಇದೆ ಯಾವುದು ಸಾರಿ ಇದು 2 ಇದು ಅವ್ವ, ಇದು ಮಗಳು. ಇವಳು ಕೂಡಿಸ್ಕೊಳ್ಳಲ್ಲ. ಆಡು ಮರಿಗಳನ್ನೇ ಕೂಡಿಸ್ಕೊಳ್ಳಲ್ಲ ಹಾಲು ಕುಡ್ಸೋಕ್ಕೆ. ನೋಡಿ ಈಗ ನೋಡ್ತಾಳೆ ಮೂಗಲ್ಲಿ ಗೊಣ್ಣೆಯ ಕೊಳಕಿದ. ಮೇವು ಹಾಕ್ಬೇಕೆ ನಿನಗೆ? ಮೇವು ಹಾಕ್ಬೇಕವ? ಇವು ಅಂತೂ ಏನು ಮೂತಿ ಗೀತಿ ಏನು ಬಿಡುದಿಲ್ಲ. ಮೂತಿ ಗೀತಿನ ಓಕೆ. ಇಲ್ಲಿ ನೋಡವ. ಓಯ್ ಇಲ್ಲಿ ಯಾರು ನಾನು ಬಂದು ಕುತ್ಕೊಂಡ ತಕ್ಷಣ ನಾನು ಹಾಸಿಗೆ ಅನ್ಕೊಬಿಡ್ತಾರೆ. ಹಾಸಿಗೆ ಕುತ್ಕೋಬೇಕು. ಹಿಂಗೆ ಬಂದ ತಕ್ಷಣ ಮಡ್ಲಲ್ಲಿ ಹಿಂಗೆ ಕುತ್ಕೋಬೇಕು. ಹಿಂಗೆ ಮಡ್ಲಲ್ಲಿ ಕುತ್ಕೊಂಡ್ರಾಯ್ತು.
ಕೂಡ್ಸೋದಿಲ್ಲ. ಏನು ಮಾಡಿದ್ರೆ ಕೂಡ್ಸೋದಿಲ್ಲ. ಬಾವಾ ನಾ ಅದು ಇವಳು ನೋಡಿ ಹಿಂದಕ್ಕೆ ಬಂದು ನಿಂತ್ಕೊತಾವಳೆ. ಹಿಂದಕ್ಕೆ ಬಂದು ನೋಡ್ತಾವಳೆ. ಈಗ ಇನ್ನೆರಡು ಈತವೆ ಫ್ರೆಂಡ್ಸ್, ಅವು ಈತವೆ, ತೋರಿಸ್ತೀನಿ ರೀ. ಅಯ್ಯಪ್ಪ ತೊಳಕ್ಕೆ ಆಗಲ್ಲ. ಇವೆರಡು ಈತವೆ ಫ್ರೆಂಡ್ಸ್. ಇಲ್ಲಿದೆಯಲ್ಲ ಇಲ್ಲೇ ಅವ್ವ ಮಗಳು ಇವರಿಬ್ಬರು, ಅವು ಈತವೆ. ಈಗ ಇನ್ನೊಂದು 15 ತಿಂಗಳು ಬೇಕು. ಇನ್ನೊಂದು ತಿಂಗಳಲ್ಲಿ ಆಗ್ತಾವೆ ಅವು ಎಲ್ಲ. ಹೆಂಗೆ ನೋಡ್ತಾವ್ರಿ. ಇನ್ನು ಮೇವು ಹಾಕಲಿಲ್ಲ, ನನಗೆ ಮೇವು ಹಾಕಲಿಲ್ಲ ಅಂತ ನೋಡ್ತಾವ್ರಿ. ಏನು ಇದು ಮೇಯ್ತಾದೆ, ಕಡ್ಡಿ ಮೇಯ್ತಾದೆ. ಇದು ಕಡ್ಡಿ ಮೇಯ್ತಾದೆ. ಕಡ್ಡಿ ಮೇಯ್ ನೋಡಿ ಹೋಗೋದು ಕಡ್ಡಿಯೋ. ಸೊ ತೊಪ್ಪೆ ಒಂದು ಲಾಟಿದೆ. ತೊಪ್ಪೆ ಒಂದು ಲಾಟಿದೆ. ಹೇಯ್ ಹೇಳಿ ಅಲ್ಲಿ ಮೇವದಲ್ಲ. ಒಂದು ನಿಮಿಷ ಜಂಪ್ ಆಗ್ತಾರೆ. ಜಂಪ್ ಇದಾಗಿತ್ತು ಫ್ರೆಂಡ್ಸ್. ಕರೆಂಟ್ ಇಲ್ಲ, ಬೆಳಗ್ಗೆಲ್ಲ ಕರೆಂಟೇ ಇರಲಿಲ್ಲ. ತೋಟದ ಕರೆಂಟೇ ಇರಲಿಲ್ಲ. ಸಿಂಗಲ್ ಆಗೋಗಿ ಬಂದಿರಲಿಲ್ಲ. ಹಂಗಾಗಿ ಕರೆಂಟ್ ಇಲ್ಲ. ಈಗ ಜಂಪ್ ಆಗ್ತಾವ್ರೆ. ನೀರು ಇಟ್ಕೋಬೇಕು. ತೊಪ್ಪೆ ನೋಡಿ, ತೊಪ್ಪೆ ಹೆಂಗೆ ಇಕ್ಕಿದವು. ಈ ತೊಪ್ಪೆ ಇಕ್ಕೋದು ಕಾಯ್ತದೆ. ನೋಡಿದ್ರೆ ಎಷ್ಟೊಂದು ತೊಪ್ಪೆ ಇಕ್ಕಿದವು. ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸಾಕಾಗೋಯ್ತದೆ ನನಗಂತೂ. ಅಪ್ಪ ಅನಿಸ್ಬಿಡ್ತದೆ ಫ್ರೆಂಡ್ಸ್. ನಮ್ಮ ಹಸುಗಳಿಗೆ ಯಾಕೋ ಕಾಲು ಗಾಯ ಕಮ್ಮಿನೇ ಆಯ್ತಲ್ಲ ಫ್ರೆಂಡ್ಸ್. ತೋರಿಸಿ ನೋಡಿರೋ ಎಷ್ಟು ಗಾಯ ಆಗಿದೆ ಅಂತ ತೋರಿಸ್ತೀನಿ ರೀ. ಕಾಲು ಮಡ್ಚ್ಕೊಬಿಟ್ಟವೆ. ನಮ್ಮ ಹಸುಗಳಿಗೆ ಹಿಂಗೆ ಆಗ್ಬೇಕಾ ಅಂತ ಅನಿಸ್ಬಿಡ್ತದೆ. ಒಂದ್ಸತಿ ಟೈಮ್ ಸರಿನೇ ಇಲ್ಲ ಬಿಡಿ ನಮಗೆ. ನಮ್ಮ ಮನೆ ಬರೋಣ ಏನೋ ಮಾಡ್ತೀವಿ ಅಂತ ಹೋಯ್ತೀವಿ, ಅದು ಏನೋ ಆಗುತ್ತೆ. ಅದು ಬೇರೆ ಪ್ರಶ್ನೆ. ಯಾವುದು ನಮಗೆ ಸಕ್ಸಸ್ ಅನ್ನೋದೇ ಇಲ್ಲ. ಅಷ್ಟಂದರೆ ನಮ್ಮ ಹಸುಗಳಿಗೆ ಕಿವಿ ನೋಡಿ ತೋರಿಸ್ತೀನಿ. ಕಾಲು ಗಾಯ ಆಗಿದೆ, ಕಿವಿ ತೋರಿಸ್ತೀನಿ ಇದು ಹೆಂಗಾಗಿದೆ. ನಾನು ಸ್ಪ್ರೇ ಹೊಡಿತಾನೆ ಇದ್ದೀನಿ ನೋಡಿ. ಎಲ್ಲ ಒಣಗ್ತಾ ಇದೆ. ಅದೇನಾಗಿದೆ ಅಂತ ಗೊತ್ತಾಯ್ತಲ್ಲ. ಹೆಂಗಾಗಿದೆ ನೋಡಿದ್ರೆ ಅಪ್ಪ ಎಷ್ಟು ನೋವು ತಿಂತಾಯಿದ್ದಾವೆ. ಏನು ಕಥೆನೋ, ಏನು ಮಾಡೋದು ಅಂತಲೇ ಗೊತ್ತಾಯ್ತಾರ. ಇಂಜೆಕ್ಷನ್ ಹಾಕೋರು ಅವ್ರು ಏನು ಆಯಿಂಟ್ಮೆಂಟ್ ಏನೂ ಕೊಡೋಲ್ಲ. ಇದಕ್ಕೆ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ರೆ ಸರೋಯ್ತದೆ ಫ್ರೆಂಡ್ಸ್. ಕ್ಲೀನ್ ಮಾಡಬೇಕು. ಇದು ಕಿವಿ ನಾನು ಬಡ್ದು ಜಾಸ್ತಿ ಮಾಡ್ಕೊಬಿಡ್ತು. ಅದು ಕಿವಿ ಓಲೆ ತೆಗಿಸ್ಬೇಕು. ಅದು ಹೆಂಗೆ ತೆಗ್ಸೋಕ್ಕಾಯ್ತಲ್ಲ. ಏನು ಸ್ಪ್ರೇನೇನು ಮಾಡ್ತಾಯಿಲ್ಲ. ಸ್ಪ್ರೇಲಿ ಎಲ್ಲ ನೀಟಾಗಿ ಇದು ಮಾಡ್ತಾಯಿದ್ದೀನಿ. ನಾವು ಇಟ್ಕೊಂಡು ನೀಟಾಗಿ ಅದನ್ನೆಲ್ಲ ಚೆನ್ನಾಗಿ ತೊಳೆದ್ರೆ ಆಯ್ತದೆ. ನಮ್ಮ ಮನೇಲಿ ಕರ್ಕೊಂಬಂದು ಅದನ್ನೇ ಮಾಡಿಸ್ತೀನಿ. ಅದೆಲ್ಲ ತೆಗೆದುಬಿಟ್ರೆ ನೀಟಾಗಿ ತಿರ್ಗಾ ಸ್ಪ್ರೇ ಹಾಕಿ ಹೊಡೆದ್ಬಿಟ್ರೆ ಒಣಕತ್ತದಲ್ಲ. ಆಗ ನೊಣ ಕೂತ್ಕೊಳ್ಳಲ್ಲ. ನೊಣ ಈ ಸದ್ಯ ಅದನ್ನ ಹೊಡೆದಿರೋದಕ್ಕೆ ಎಷ್ಟೋ ವಾಸಿ. ನೊಣ ಕೂತ್ಕೊತಾ ಇಲ್ಲ, ಇನ್ಫೆಕ್ಷನ್ ಆಯ್ತಾಯಿಲ್ಲ. ಅದನ್ನ ಹೊಡೆದೇ ಕಾಲಿ ಮಾಡ್ತಾಯಿದ್ದೀನಿ. ಇದಂತೂ ಕಾಲು ಹೆಂಗಾಗ್ಬಿಟ್ಟೈತೆ ಅಂದ್ಬಿಟ್ರೆ ತೋರಿಸ್ತೀನಿ. ಇಲ್ಲಿದೆ ನೋಡಿದೆ, ಕಾಲು ಗಾಯ ಆಗ್ಬಿಟ್ಟೈತೆ. ಹುಳ ಬಿದ್ದಾಗೈತೆ ಫ್ರೆಂಡ್ಸ್. ಅದು ಹುಳ ಬಿದ್ದಾಗೈತೆ. ಅದೇ ಹಿಂಸೆ ಐತೆ ಇರೋದು. ತೋರಿಸ್ತೀನಿ. ಅಲ್ಲಿ ಕಾಲು ಮುಚ್ಕೊಂಡ್ಬಿಡ್ತದೆ. ಏನೋ ಮಾಡ್ತಾವಳೆ ಅಂತ ಕಾಲು ಮುಚ್ಕೊಂಡ್ಬಿಡ್ತದೆ. ಅದೇ ಫ್ರೆಂಡ್ಸ್ ಹಂಗೆ ಆಗಿರೋದು. ಸೊ ಈಗ ತೊಪ್ಪೆ ತುಂಬಿಡೋಣ. ತೊಪ್ಪೆ ತುಂಬಿಟ್ಟು ನೀರು ಹಿಡಿದ್ಬಿಟ್ಟು ಒಂದೇ ಸತಿ ಇವತ್ತು ಬೇಗ ಹೋಗಬೇಕು. ಪೇಟೆಗೆ ಹೋಗಬೇಕು, ಕೆಲಸ ಇದೆ. ನೋಡೋಣ ಎಷ್ಟು ಕೆಲಸ ಆಗುತ್ತೋ ಏನು ಅಂತ ಗೊತ್ತಿಲ್ಲ. ಸ್ವಲ್ಪ ಹಬ್ಬದ ಶಾಪಿಂಗ್ ಇದೆ. ಶಾಪಿಂಗ್ ಮಾಡಿಕೊಂಡು ಏನೇ ಹೋದ್ವಿ ಸೀರೆ ತರೋಕ್ಕೆ ಅಂತ. ಬಟ್ ತಲೆನೋವು ಬಂದುಬಿಟ್ಟಿತ್ತು ಫ್ರೆಂಡ್ಸ್. ನನಗೆ ತಲೆನೋವು ಬಂದ ಮನುಷ್ಯಲೇ ಅಲ್ಲ ನಾನು. ಹುಚ್ಚಿ ಥರ ಆಗ್ಬಿಡ್ತೀನಿ. ಹಂಗಾಗಿ ನಾನು ವಾಪಸ್ ಬಂದುಬಿಟ್ಟೆ ಆಗಲಿಲ್ಲ. ಇವತ್ತು ಬನ್ನಿ ಅಂತ ನೈಸ್ ಮಾಡಿ ಕರ್ಕೊಂಡ್ತೀನಿ. ಇವತ್ತು ಅವ್ರಿಗೆ ವೀಕ್ಲಿ ಲೀವ್ ಇರೋದ್ರಿಂದ ಇಲ್ಲಿ ಅವರೇ ಅಂತ ಇವತ್ತೇ ಕರ್ಕೊಂಡು ಹೋಗ್ತೀನಿ ಅವ್ರನ್ನ. ಇವತ್ತೆಲ್ಲ ಶಾಪಿಂಗ್ ಮಾಡ್ಕೊಂಡು ನಾಳೆದೆಲ್ಲ ಸ್ವಲ್ಪ ಕೆಲಸ ಮಾಡ್ಕೊಂಡು ಸರೋಗುತ್ತೆ ಅಂತ ಸ್ವಲ್ಪ ತಿಂಡಿ ಮಾಡ್ಕೊಳ್ಬೇಕು. ನಾನು ಸ್ವೀಟ್ ಹಬ್ಬಕ್ಕೆ ಏನೇನು ಮಾಡ್ತೀನಿ ಅಂತ ಬ್ಲಾಗಲ್ಲಿ ಹಾಕ್ತೀನಿ ನೀಟಾಗಿ. ನೋಡೋಂಗೆ ಅನ್ಕೊತೀನಿ. ಬಟ್ ಶ್ರಾವಣದಲ್ಲಿ ಹಂಗೆ ಆಯಿತು. ನಾವು ಅಡುಗೆ ಇಲ್ಲ ಅಂದ್ರೆ ನನ್ನ ಆಸೆ ಶ್ರಾವಣದಲ್ಲೇ ಊಟಕ್ಕೆ ಸ್ವಲ್ಪ ಅನ್ನ ಹಾಕಬೇಕು ಕ್ಷಮಕ್ಕೆ ಅಂತ. ಹಂಗಾಗಿ ಜಾಸ್ತಿ ಮಾಡಿದೆ. ಬಟ್ ಅದನ್ನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಮಾಡಿದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗೆ ಆಗುತ್ತೆ. ನೋಡೋಣ, ಒಬ್ಬರು ಇರಬೇಕು ವೀಡಿಯೋ ಮಾಡೋದಿದ್ದರೆ ನನಗೂ ಈಸಿ ಆಗುತ್ತೆ. ಸೊ ಬನ್ನಿ ನನಗೆ ತೊಪ್ಪೆ ತುಂಬಿಟ್ಟು ಎಲ್ಲ ಹೋಗೋಣ. ಈ ಸುದಕ್ಕೂ ನೆಮ್ಮೆ ನನ್ನ ಮೇವು ತೋರ್ಸೋಕ್ಕೆ ಇಲ್ಲ.
ನಾನು ಮೇವು ಎತ್ಕೋಗಿ ಹಾಕೋಕೆ ಇಲ್ಲ, ನನ್ನೇ ನೋಡ್ತದೆ ಆ ಕಡೆನೂ ಹೆಂಗೆ ನೋಡ್ತಾಳೆ ಬಂದು. ಏನು ಹೇಳು ಹಾಂ ಓಯ್ ಅವ್ರ ಮಮ್ಮಿ ನೋಡ್ತಾಳೆ. ಸುಧಾಕ ಮೇವು ಕುಯ್ಯಕ್ಕೆ ಹೋಗೋಳೆ ಕೆರೆಗೆ. ನನ್ನ ಪುಟ್ಟಿ ಎತ್ಕೋದ್ರೆ ನನ್ನೇ ನೋಡ್ತಾಳೆ, ಚೆನ್ನಾಗಿ ಕಾಣಿಸ್ತಾಳೆ. ಭಯ ನನಗೆ, ಎಮ್ಮೆ ಅಂದರೆ ಭಯ, ಗುದ್ದು ಎಟ್ಟಿ ಮಾಡಿಬಿಡ್ತವೆ. ಅಲ್ಲಿ ಸುಮ್ಮನೆ ತುಳ್ದು ವೇಸ್ಟ್ ಆಯ್ತವೆ ಅಂತ. ಯಾವುದು ಇಲ್ಲ ಅಪ್ಪ ಬೇಡ ಅಂತು, ಮೇಯ್ತಾರ್ತದೆ ಬಾ ಅಂತು. ನಾನು ಹಿಡ್ಕೊಬರುವ ಅಂತದೆ ಬೇಡ ಅಂತ. ಸುಧಾಕ ಮೇವು ಕುಯ್ಯಕ್ಕೆ ಹೋಗಿದ್ದಾಳೇನೋ. ಏನು ಇದಂತೂ ನಾನು ನೋಡೋಕ್ಕೆಲ್ಲ ಎಮ್ಮೆ ಅಂತ ಆಗ್ತದೆ. ಅವೀತವಲ್ಲ, ಏನು ಮಾಡಿರಿ? ಹಾಂ, ದೊಡ್ಡವು ಮಾರ್ಬಿಟ್ಟಿಯಾ? ಅವು ಮಾರ್ಬಿಟ್ರೆ ಒಳ್ಳೇದು, ಒಂದೆರಡು ಮಡಿಕೊಳ್ಳೋದು. 2ರಿಂದ ವರ್ಷದೊಳಗೆ ಎಷ್ಟೋ ಅದು ಸರಗ ಸಿಗ್ತವೆ. 2 ಮಡಿಕೊಂಡ್ರೆ ಅವು ಹೆಚ್ಕೊತಿರ್ತಾವಲ್ಲ, ಅವಾಗ ಒಂಥರ ಏನು ಅನ್ಸಲ್ತು. ಎಲ್ಲ ಒಟ್ಟಿಗೆ ತುಂಬ್ಕೊಬಿಟ್ಟು ಇನ್ನೂ ಹೆಚ್ಕೊತಾವಲ್ಲ, ಅವಾಗ ಕಷ್ಟ ಆಗೋಯ್ತವೆ. ಅವು ಇವು ಎಲ್ಲ ಒಟ್ಟಿಗೆ ಮಾರ್ಬಿಡ್ಬೋಬಿಡು. ಇತ್ತು ಸಾಕು. ಸಾಯಂಕಾಲಕ್ಕೆ ಅದು ಹಸಿಗೊಸಿ ಮಾಡಿಬಿಟ್ಟು ಈಗ ಹಾಕ್ಬಿಡಿಸಿ. ಹಂಗೆ ಹಾಕೋದೇನು ಇದಿಲ್ಲ. ಹಾಂ, ಅದು ಕಡ್ಡಿ ಬಿಸಾಕದು. ಇವು ಏನು ಲಾಸ್ ಇಲ್ಲ ಮಾತ್ರ. ನಮ್ಮ ಟಗರುಗಳು ಚೆನ್ನಾಗವೆ, ಸಾಫ್ಟು ಅವು, ಅಷ್ಟೇನು ಹೊರಟಿಲ್ಲ. ಇನ್ಯಾವಾರಾಗಿದೆ ಗುದ್ದಿ ಏಟ್ ಮಾಡಿಬಿಡುವು. ಹತ್ರಕ್ಕೆ ಸೇರಿಸ್ತಾರಿಲ್ಲ ಅವನು. ಇವೇನು ಅಂತ ಇದಿಲ್ಲ, ಸಾಫ್ಟ್. ಅದಕ್ಕೆಲ್ಲ ಆಡ್ಮರಿ ಸಾಕೋದು. ಯಾಕೆ ಹೇಳು, 1-2 ಡಬಲ್ ಆಯ್ತವೆ ಅಂತ. ಇನ್ನೊಂದು ಚೂರು ಹಾಕ್ಬಿಡಿ ಅದಕ್ಕೆ, ಇನ್ನೊಂದು ತೆಬ್ಬ. ಹಾಂ, ಅವು ಕಡ್ಡಿ ಹೊಡ್ಕೊಂಡು ತಿನ್ಕೋತದೆ. ನಾನು ಒಳಗೆ ಹೋಗ್ತೀನಿ, ಅವಾಗ ಕಟ್ಬಿಟ್ಟು ಮಧ್ಯದಾಗ ಕೊಡ್ತೀನಿ. ಇದಕ್ಕೆ ಕಟ್ಟು. ಒಂಚೂರು ಬಾಕು ತೆಗಿ ಸೌಂಡ್ ಆಗೋಕಿಲ್ಲ. ಹೆಂಗೆ ಓಡ್ ಬರ್ತವೆ. ಜೈ ನಡಿ 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 ಅಲ್ಲಿ 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 ಏನ ಬಾಕ್ಳು ನಿಂತ್ಕೋತವೆ. ಬಾಕ್ಳಲ್ಲಿಯೇ ಕಾಲು ತುಳಿದು ಮಡಗ್ಬಿಡ್ತವೆ. ನಡಿ ನಡಿ ಚಿಟ್ರೆ. ನಡಿ ಎಲ್ಗೆ ಬಂದಿರಿ? ನಡೀರಿ ನಡೀರವ. ಕಡ್ಡಿ ಉದ್ದವು, ಕಡ್ಡಿ ಉದ್ದ. ಅವ ಅಣ್ಣ ಬತ್ಲೆ ಸಿಮೆಂಟ್ ಅಣ್ಣ ಬರ್ತದಲ್ಲ, ಎತ್ತಿಸ್ಬಿಟ್ರೆ 4 ಕಡ್ಡಿ ಅವೆ. ಅವಣ್ಣ ಚೆನ್ನಾಗಿ ಓಡ್ತಾನೆ. ಒಂದು ಈಗ ತಗೋ, ಅದು 2 ಕಟ್ಟು ಹಾಕಿದ್ದೀನಲ್ಲ, ಈ ಕಟ್ಟು ಮದಿಗೆ ಹಾಕು. ಎಲ್ಲಿ ಮೇವು ಕೊಡ್ತೀವಿ, ಎಲ್ಲಿ ಬಂದದ ಮೇವು ಅಂತ ನೋಡ್ತಾವೆ. ಯಾವ ಜಾಗದಲ್ಲಿ ಬಂದವು, ಎಲ್ಲಿ ಬಂದವು ಅಂತ. ದಬಾಯಿಸಿ ಎತ್ತಿದೆ. ಹಾಂ, ಈ ಸಾಯಂಕಾಲ ಗಂಟ ಮೇಯ್ತವೆ. ಕಡ್ಡಿ ಬಲ್ತೋದ್ರೆ ಕಡಿಕೆ ಆಗುದಿಲ್ಲ. ಮೇರೀಗ ಸಾಯಂಕಾಲ ಗಂಟ ಹೊಟ್ಟೆ ತುಂಬ ನೋಡಿ ಎಷ್ಟು ಪೀಡ್ಸ್ ವೇಸ್ಟ್ ಆಗಿದೆ. ಉಚ್ಚೆ ಬೇರೆ ಊದ್ಬಿಡ್ತವೆ, ತಿನ್ನುವುದಿಲ್ಲ. ಪಕ್ಕೆ ಇಕ್ಕಿದ್ರೆ. ಹಾಂ, ಎಸೇನೆ ಅಷ್ಟೇ. ಈಗ ಈ ಸರ್ದಿ
ಈಗ ಒಂದು ಸೈಡ್ ಹಾಕಿದಲ್ಲ ರೀ ಅಷ್ಟಾಗಿ ಸಾಕು.